ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ದಿಲೀಪ್ ಬದೋಲೆ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ವಿಷ್ಣುವರ್ಧನ್ ವಾಲ್ದೊಡ್ಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿಜವಾಗಿ ಗೌರವಿಸಬೇಕು. ಗಾಳಪ್ಪ ಲಾದಕರ್. ಕುಸಿದು ಬೀಳಲು ಅಣಿಯಾಗುತ್ತಿ ಗೋಡೆ, ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಿ ಕುಟುಂಬಸ್ಥರ ಮನವಿ. ಸುದ್ದಿಯ ವಿವರಗಳು. ಜಿಲ್ಲೆಯಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ದಿಲೀಪ್ ಬದೋಲೆ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ಈ ತಿಂಗಳ 12ರೊಳಗೆ ವರ್ಗಾವಣೆ ಮಾಡದಿದ್ದರೆ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪ್ರತಿಕೃತಿ ದಹಿಸಲಾಗುವುದೆಂದು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಹೇಳಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಕೋಲಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಮದ ಅವರು ಮೇಲ್ಜಾತಿಯವರು ಎಂಬ ಮಾತ್ರಕ್ಕೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಪಿಡಿಒ ಬೆನ್ನಿಗೆ ಸಿಇಒ ನಿಂತಿದ್ದಾರೆ ಎಂಬುದು ತಾಲೂಕಾ ಪಂಚಾಯತ್ ಇಒ ಮಾಡಿರುವ ವರದಿಯಿಂದ ಗೊತ್ತಾಗುತ್ತಿದೆ. 26 ನವೆಂಬರ್ 2023ರಂದು ಕೋಲಾರ ಗ್ರಾಮ ಪಂಚಾಯತ್ನಲ್ಲಿ ಕಾಟಾಚಾರಕ್ಕೆ ಸಂವಿಧಾನ ದಿನಾಚರಣೆ ನಡೆಸಿದ ನಂತರ ಭಾವಚಿತ್ರ ಒಂದೇ ಗಂಟೆಯಲ್ಲಿ ಡಿಲೀಟ್ ಮಾಡುವ ಮೂಲಕ ದೇಶದ್ರೋಹಿ ಚಟುವಟಿಕೆಯಲ್ಲಿ ಅಲ್ಲಿನ ಪಿಡಿಒ ಭಾಗಿಯಾಗಿದ್ದಾರೆ. ನಿಜಾಂಪುರ್, ಹಂಜರ್ಗಿ, ಕಮಲಾಪುರ ಗ್ರಾಮಗಳ ಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡಾ ಮನೋಭಾವ ಬೆಳೆಸಲು ಸುಮಾರು 6 ಲಕ್ಷ ವೆಚ್ಚದಲ್ಲಿ ಟೆಂಡರ್ ಇಲ್ಲದೆ ಖರೀದಿಸಲಾದ ಕ್ರೀಡಾ ಸಾಮಾನುಗಳು ಕಾಣೆಯಾಗಿವೆ. ನರೇಗಾ ಯೋಜನೆಯಡಿ ಅಮೃತ ಗ್ರಾಮ ಯೋಜನೆ ಅಡಿ ತಾಲೂಕಿನ ಬೆಳ್ಳೂರು ಗ್ರಾಮದ ಕೆರೆ ಸೌಂದರ್ಯಕ್ಕಾಗಿ 5 ಲಕ್ಷ ಹಣ ದುರ್ಬಳಕೆ ಮಾಡಿರುತ್ತಾರೆ. ನಿಜಾಂಪುರ ಗ್ರಾಮದ ಸರ್ವೆ ನಂಬರ್ 3/2 ಸರ್ಕಾರಿ ಜಾಗದಲ್ಲಿ ಪಿಡಿಒ ಮ್ಯಾನ್ಯುವಲ್ ಖಾತೆ ನೀಡಿರುತ್ತಾರೆ ಎಂದರು. 30 ಜುಲೈ 2023ರಂದು ತಾಲೂಕಿನ ಬಕ್ಕಚೋಡಿ ಗ್ರಾಮದ ಪರಿಶಿಷ್ಟ ಜಾತಿ ಜನರಿಗೆ ಕಲುಷಿತ ನೀರು ಪೂರೈಕೆ ಮಾಡಿರುವುದರಿಂದ 14 ಜನರಿಗೆ ವಾಂತಿ ಭೇದಿಯಾಗಿ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ. ಎಸ್ಸಿ ಜಾತಿ ಓಣಿಗಳಿಗೆ ಸ್ವಚ್ಛತೆ, ಶುದ್ಧ ಕುಡಿಯುವ ನೀರು ಹಾಗೂ ಚರಂಡಿ ಸ್ವಚ್ಛತೆ ಮಾಡಿರುವುದಿಲ್ಲ ಎಂದು ಅಲ್ಲಿಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪಿಡಿಒ ಪ್ರಕಾಶ್ ಅವರನ್ನು ಅಮಾನತು ಮಾಡಲಾಗಿದೆ. ಬೆಳ್ಳೂರು ಗ್ರಾಮದ ಖಾಸಗಿ ವ್ಯಕ್ತಿಯೊಬ್ಬರ ಓಪನ್ ಪ್ಲಾಟ್ ಅನ್ನು ಬೇರೊಬ್ಬರ ಹತ್ತಿರ ಹಣ ಪಡೆದು ಅವರ ಹೆಸರಿಗೆ ದಾಖಲಾತಿ ಮಾಡಿಕೊಟ್ಟಿರುತ್ತಾರೆ. ಇದರಿಂದ ನಿಜವಾದ ಪ್ಲಾಟ್ ಮಾಲೀಕ ಎಂಡಿ ಶರೀಫ್ ಅವರಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ನಿಜಾಂಪುರ ಗ್ರಾಮದ ಸರ್ವೆ ನಂಬರ್ 46/2 ವಿಸ್ತೀರ್ಣ 1 ಎಕರೆ 15 ಗುಂಟೆ ಜಮೀನಿನಲ್ಲಿ ಕೇವಲ 6 ಗುಂಟೆ ಜಮೀನನ್ನು ಭೂ ಪರಿವರ್ತನೆ ಮಾಡಿರುವ ಆದೇಶ ಇದ್ದರೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪೂರ್ಣ ಅಂದರೆ 1 ಎಕರೆ 15 ಗುಂಟೆ ಜಮೀನಿಗೆ ಡಿಜಿಟಲ್ ಖಾತೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಆದೇಶಗಳಿಗಾಗಿ ತೋರಲಾಗಿದೆ ಎಂದು ಅವರು ದೂರಿದರು. ಕೊಳರ್ಕೆ ಗ್ರಾಮದ ಸರ್ವೆ ನಂಬರ್ 340/1ರಲ್ಲಿ 15 ಗುಂಟೆ ಜಮೀನಿನ ಖಾತೆಗಳು ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರದೆ ವಿತರಿಸಲಾಗಿದೆ. ಕೊಳರ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಮುದ ಅವರು ಇಷ್ಟೆಲ್ಲ ಭ್ರಷ್ಟಾಚಾರ ಎಸಗಿದ್ದರೂ ಅವರ ವಿರುದ್ಧ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಯಾವುದೇ ಕ್ರಮ ಜರುಗಿಸದೇ ಇರುವುದು ದೊಡ್ಡ ದುರಂತ. ಹಾಗಾಗಿ ಈ ತಿಂಗಳ 12ರೊಳಗೆ ಪಿಡಿಒ ಕುಮದ ಅವರನ್ನು ಅಮಾನತು ಮಾಡಬೇಕು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕೆಂದು ವಾಲ್ದೊಡ್ಡಿ ಆಗ್ರಹಿಸಿದರು. ದಿಗಂಬರ್ ಪುಂಗೆ, ವಿಶಾಲ್ ಕರಂಜೆ, ಅಮೃತ್ ಮುತ್ತಂಗಿಕರ್, ರಾಹುಲ್ ಡಾಂಗೆ, ರವಿ ಭೂಸಂಡೆ, ಶ್ರೀನಿವಾಸ್ ಪೂಜಾರಿ, ಸೋನುರಾವ್, ಶರೀಫ್ ಹಾಗೂ ಇತರರು ಪತ್ರಿಕೆಗೋಷ್ಠಿಯಲ್ಲಿದ್ದರು. ಕೇಳಿಕೊಳ್ಳುತ್ತೇನೆ ಪಾಪ ಕರೆಕ್ಟ್. ಇದು ಒಂದು 12ವರೆಗೆ ಅವ್ರಿಗೆ ನೆನಪಾಯಿತು 12ವರೆಗೆ ಮಾಡಬೇಕಂತ. ಯಾಕಂದ್ರೆ ಗೌರ್ಮೆಂಟ್ ಸರ್ಕ್ಯುಲರ್ ಪಾಸ್ ಮಾಡಿಲ್ಲ ಅವರಿಗೆ. ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ. ಆ್ಯಂಡ್ ಸೇಮ್ ನೆಕ್ಸ್ಟ್ ಅಗೇನ್ ನೋಡಿ, ಸಂವಿಧಾನ ದಿನಾಚರಣೆ ಗ್ರಾಮ ಪಂಚಾಯತ್ ಕೋಲಾರಕೆಯಲ್ಲಿ ಆಚರಿಸಲಾಯಿತು. ರೈಟ್ ಸರ್? ಸರ್, ಇದ್ರೊಳಗೆ ಒಂದು ಡಿಫ್ರೆಂಟ್ ತೋರಿಸ್ತೀನಿ ನಿಮಗೆ. ಈ ಫಸ್ಟ್ ಏನು ಮೆಸೇಜ್ ಹಾಕಿದಾರೋ 11:48 11:49 ಸರ್. 11:49ಕ್ಕೆ ಮೆಸೇಜ್ ಹಾಕಿದ್ದಾರೆ 12ವರೆಗೆ ಬನ್ನಿ ಅಂತ. ಇಲ್ಲಿ ಪೂಜೆ ಆಗಿರೋದು 12 ಆಗಿಲ್ಲ ಸರ್, 11:54. ಈ ಫೋಟೋ ಗಮನಿಸಬೇಕು. ಇದು ಯಾವುದೋ ಒಂದು ಕೋರ್ಟ್ ಹಾಲ್ನಾಗ ಆಗಿರ್ತಕ್ಕಂಥ ಪೂಜೆ. ಇದು ಹಿಂದೆ ವಾಲಿದೆ ನೋಡಿ ಸರ್, ಅದ್ರ ಮೇಲೆ 11 ಗಂಟೆಗೆ ಸರ್. ಇದು ನಾವು ಮಾಡಿದಲ್ಲ ಸರ್, ಇದು ಸ್ವತಃ ಪಾಪ ಅವರು. ಯಾಕಂದ್ರೆ ಇವರು ಇವತ್ತು ಇಷ್ಟೊಂದು ಬಹಿರಂಗವಾಗಿ ಅವ್ರು ಯಾವುದಕ್ಕೆ ಎದುರ್ಲತ್ತಿಲ್ಲ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹೊಣೆ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ಭ್ರಷ್ಟಾಚಾರಿ ನಾಲ್ಕು ಯಾರಾದರೂ ನಮ್ಮ ಜಿಲ್ಲೆಗೆ ಶಗುನಿ ತರ ಹತ್ತಿದ್ದಾರೆ ಅಂತಂದ್ರೆ ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸರ್. ಇದು ಕಾಪಿ ಕೊಡ್ತೀನಿ ಸರ್, ತಗೊಳ್ಳಿ ಸರ್. ನೀವು ರೆಡಿ
ಎಲ್ಲಿ ಕಾಪಿ ಸರ್ ನೋಡಿ ಸರ್ ಹೇಳಿ ಸರ್ 12ವರೆಗೆ ಬರ್ರಿ ಅಂತ ಹೇಳಿದಾಗ ವಿತಿನ್ 10-15 ನಿಮಿಷ ಒಳಗಡೆನೆ ಪೂಜೆನೂ ಆಯಿತು ಮತ್ತು ಇಮಿಡಿಯೇಟ್ ಆಗಿ ಫೋಟೋನು ಗ್ರೂಪಿಂದ ಡಿಲೀಟ್ ಮಾಡಿದ್ದಾರೆ ಸರ್. ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಮಾನ್ಯ ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ದಯವಿಟ್ಟು ಈ ಭ್ರಷ್ಟಾಧಿಕಾರಿಗೆ ಕೂಡಲೇ ವರ್ಗಾವಣೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರ ಪುತ್ಳಿ ದಹನ ಮಾಡೋ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ ಸರ್. ಇದೆಷ್ಟೇ ಅಲ್ಲ ಆಯ್ತಾ. ಇನ್ನೊಂದು ಹೇಳ್ತೀನಿ ಸರ್ ನಿಮ್ಗೆ, ಕುಲುಷಿತ ನೀರದಿಂದ ಇಲ್ಲಿ ನಾನು ಹೇಳ ಸರ್ ಇವಾಗಲೇ ಬಬ್ಚಂಡಿ ಗ್ರಾಮದಲ್ಲಿ ಇದು ಸುಳ್ಳು ಅಂತ ಹೇಳ್ತಾರೆ ಸರ್. ಸುಳ್ಳಿದ್ರೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಿಹಿ ಯಾಕೆ ಹಾಕ್ತಾರೆ ಸರ್? ಪ್ರತಿಯೊಬ್ಬರು ಸಿಹಿ ಇದೆ ಸರ್. ಇದರಲ್ಲಿ ಸಹಿ ಮಾಡಿದ್ದಾರೆ, ಅವ್ರಿಗೆ ಲೆಟರ್ ಮಾಡಿದ್ದಾರೆ. ಇದೆಲ್ಲ ಬಿಡ್ರಿ ಸರ್, ಇದೆಲ್ಲ ಆದ್ಮೇಲೆ ಇನ್ನೂ ತೋರಿಸ್ತೀನಿ ನಿಮಗೆ. ಇದು ಒಂದು ಕಾನ್ಫಿಡೆನ್ಷಿಯಲ್ ಇದೆ, ಇದ್ರದ್ದು ಕಾಪಿ ಕೊಡ್ತೀನಿ. ಏನಿದೆ ಓದಿ ಹೇಳ್ತೀನಿ ಸರ್, ಒಂದೇ ನಿಮಿಷ ಕೇಳಿ. ನಿಜಾಪುರ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರವಾಗಿ ಕಾನೂನು ಬಾಹಿರ ಸರ್ಕಾರ ಭೂಮಿಯಲ್ಲಿ ಲೇಔಟ್ ಮಾಡಿರುವ ಪ್ರಯುಕ್ತ ಡಿಜಿಟಲ್ ಖಾತೆ ಮಾಡಬಾರದೆಂದು ಆಕ್ಷೇಪಣೆ ದೂರು. ಅಲ್ಲಿನೊಬ್ರು ಮೆಂಬರ್ ಕೊಟ್ಟಿದ್ದಾರೆ ಸರ್. ಪಾಪ ಮಾಡಬೇಡ್ರಿ, ಸರ್ಕಾರಿ ಲ್ಯಾಂಡ್ ಇದೆ ಅಲ್ಲೆಲ್ಲ ಮಾಡಕ್ ಹೋಗ್ರಿ ಅಂತ. ಅವ್ರಿಗೇನು ನಯ ಪೈಸೆ ಬೆಲೆ ಇಲ್ಲ ಸರ್. ಇದು ಗಾಳಿ ತೋರಿ ಪ್ರೊಸೀಡಿಂಗ್ ಮಾಡ್ಲಾರ್ದೇನೆ ಅವ್ರು ಮಾಡಿದ್ದಾರೆ. ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ಮತ್ತು ಕೊನೆಯದಾಗಿರ್ತಕ್ಕಂಥ ಸಾಕ್ಷಿ ಸರ್. ಇದು ಕಂಪ್ಲೀಟ್ ಆಗಿ ಓದಿ ಹೇಳ್ತೀನಿ ಸರ್. ದಿನಾಂಕ 1 ಜನವರಿ 2024 ತಾಲೂಕ್ ಪಂಚಾಯತ್ ವಿಚಾರಣೆ ಬಾರ್ CR ಬಾರ್ 2023-24 ಇವರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಇವರಿಗೆ ಲೆಟರ್ ಮಾಡಿದ್ದಾರೆ ಸರ್. ತಾಲೂಕ್ ಪಂಚಾಯತ್ ವಿಷಯ ಏನಪ್ಪಾ ಅಂದ್ರೆ ಶ್ರೀಮತಿ ಕುಮುದಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಕೊಳಾರ್ಕೆ ಬೀದರ್ ಇವರ ವಿರುದ್ಧದ ದೂರಿನ ಕುರಿತು ಪರಿಶೀಲನೆ ಮಾಡಿ ಪರಿಶೀಲನಾ ವರದಿ ಸಲ್ಲಿಸುತ್ತಿರುವ ಕುರಿತು ಅವತ್ತು ಯಾರ್ಯಾರು ಕಂಪ್ಲೇಂಟ್ ಇದ್ರು ಅಂದ್ರೆ ಶಿವಕುಮಾರ್ ತುಂಗ ರಾಜ್ಯಾಧ್ಯಕ್ಷರು ಕಲ್ಯಾಣ ದೂರಪತಿ 1/1/2024 ಈ ದೂರಿನ ನೋಡಿ ಸರ್ ಸುಮಾರು ಎಷ್ಟು ಏನ್ ಇವ್ರ ಮೇಲೆ ದೂರ ಇತ್ತಂದ್ರ ಕುಮುದವ್ರ ಮೇಲೆ ಸರ್. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಮುದವ್ರ ಮೇಲೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ 26 ನವೆಂಬರ್ 2023 ಸಂವಿಧಾನ ದಿನಾಚರಣೆ ಮಾಡಿರೋದಿಲ್ಲ ಅಂತ ಒಂದು ಕಂಪ್ಲೇಂಟ್ ಸರ್. ಅದಕ್ಕೆ ಪರಿಶೀಲನಾ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ದಿನಾಂಕ 26/11/2023 ಸಂವಿಧಾನ ದಿನಾಚರಣೆ ಮಾಡಿರುವುದು ಕಂಡು ಬರುತ್ತದೆ. ಇವರು ಓರಲಿ ಹೇಳಿದಾರೆ ಅಂತೇಳಿ ಅದು ವಿತ್ ಫೋಟೋ ತೋರಿಸಲ್ಲ ಸರ್. ಈ ಫೋಟೋ ಹಚ್ಚಿ ಕೊಟ್ಟಿದ್ದಾರೆ ಆಫೀಸರಿಗೆ, ಅವರು ಚೆಕ್ ಮಾಡಿಲ್ಲ ಅದು ಆಫೀಸ್ ಎಲ್ಲಿದೆ ಅಂತ. ಎರಡನೇ ಕಂಪ್ಲೇಂಟ್ ಏನಂದ್ರೆ ಅಮೃತ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿಜಾಂಪುರ, ಹಜರ್ಗಿ, ಕಮಲಾಪುರ ಗ್ರಾಮಗಳ ಶಾಲಾ ಮಕ್ಕಳಿಗೆ ದೇಶದ ಗೌರವ ಸ್ಥಾನದಲ್ಲಿ ಇರುವ ಭಾರತದ ರಾಷ್ಟ್ರಪತಿಯವರಾದ ದ್ರೌಪದಿ ಮುರ್ಮು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರವರಾದ ಶ್ರೀ ಚಂದ್ರಚೂಡ ಅವರು ಪಾದರಕ್ಷೆಗಳನ್ನು ದೂರ ಬಿಟ್ಟು ವಿಶ್ವಾಸದ ಜ್ಞಾನಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ನಮನ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೆಲವು ಮಾದಿಗ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೂಜೆ ಸಲ್ಲಿಸುವಾಗ ಚಪ್ಪಲಿಗಳನ್ನು ಹಾಕಿಕೊಂಡು ಪೂಜೆ ಮಾಡುವುದು ನೋಡಿದರೆ ಲಕ್ಷಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯವರಿಗೆ ತುಂಬಾ ನೋವು ಉಂಟಾಗಿರುತ್ತದೆ. ಆದ ಕಾರಣ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಬೀದರ್ ಜಿಲ್ಲಾ ಆಡಳಿತವು ಎಚ್ಚರಿಕೆ ವಹಿಸಬೇಕು ಹಾಗೂ ಪೂಜೆ ಮಾಡಿದ ಮಾದಿಗ ಮುಖಂಡರು ಕೂಡಲೇ ಕ್ಷಮೆಯಾಚಿಸಬೇಕು. ತಾವುಗಳು ಇನ್ನು ಮುಂದೆ ಸ್ವ ಇಚ್ಛೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಒಳಗೆ ಹೋಗಿ ಪೂಜೆ ಮಾಡುವುದು ನಿಲ್ಲಿಸಬೇಕು. ಇಲ್ಲ ಅಂದರೆ ನಾವೇ ಬಂದು ವಿರೋಧ ಮಾಡಬೇಕಾಗುತ್ತದೆ ಎಂದು ಗಾಳಪ್ಪ ಲಾದಕರ್ ಜಿಲ್ಲಾ ಅಧ್ಯಕ್ಷರು ಭೀಮಾ ಆರ್ಮಿ ಬೀದರ್ ಈ ಮೂಲಕ ತಿಳಿಸುತ್ತೇವೆ ಎಂದರು. ಕೊಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭುವನಗಿರಿ ಗ್ರಾಮದ ಪುಟ್ಟಸ್ವಾಮಿ ಸಾವಿತ್ರಿ ಎಂಬುವವರಿಗೆ ಸೇರಿದ ವಾಸದ ಮನೆಯು ಕುಸಿದು ಬೀಳಲು ಅಣಿಯಾಗುತ್ತಿದೆ. ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದು ಟಾರ್ಪಲ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಿ ಆ ಬಡ ಕುಟುಂಬ ವಾಸ ಮಾಡಲು ಒಂದು ಸೂರಿನ ಭಾಗ್ಯ ಕಲ್ಪಿಸಿಕೊಡಬೇಕು ಎಂದು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದಲೂ ಇದೇ ಮನೆಯಲ್ಲಿ ವಾಸವಾಗಿದ್ದು ಹಳೆಯ ಕಾಲದ ಮನೆ ಆಗಿರುವುದರಿಂದ ಇಂತಹ ಮಳೆಗೆ ಈ ಮನೆಯು ಬಿರುಕು ಬಿಟ್ಟಿದೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇಂಥವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿದೆ. ಇಲ್ಲವಾದರೆ ಮನೆಗಳು ಕುಸಿದಾಗ ಪ್ರಾಣ ಅಪಾಯ ಸಂಭವಿಸಿ ಏನಾದರೂ ಅಪಾಯಗಳು ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ? ಆದರೆ ಭುವನಗಿರಿ
ಗ್ರಾಮದ ಪುಟ್ಟಸ್ವಾಮಿ ಎಂಬುವವರು ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ. ಈ ಪುಟ್ಟ ಗೂಡಿನಂತೆ ಇರುವ ಮನೆಯಲ್ಲಿ ಒಟ್ಟು 8 ಜನರ ವಾಸ ಮಾಡುತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಸತತವಾಗಿ ಸುರಿಯುತ್ತಿರುವ ನಿರಂತರ ಮಳೆಗೆ ಈ ಮನೆಯ ಗೋಡೆಗಳು ಶಿಥಿಲಗೊಂಡು ಟಾರ್ಪಲ್ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಈ ಮನೆ ಈಗ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮನೆ ಏನಾದರೂ ಬಿದ್ದಿ ಹೋದರೆ ವಾಸ ಮಾಡಲು ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲ. ಈ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದು ಮುಂದೇನೆಂಬ ಆತಂಕದಲ್ಲಿದ್ದಾರೆ. ಭಾರಿ ಮಳೆಯಿಂದ ಮನೆ ಕುಸಿದು ಬಿದ್ದರೆ ನಾವು ಏನು ಮಾಡುವುದು ಎಂದು ಮಾಧ್ಯಮಗಳೊಂದಿಗೆ ಕಣ್ಣೀರು ಹಾಕಿದ ಬೇಬಿ ಹಾಗೂ ಲಕ್ಷ್ಮಿ ಮತ್ತು ಭವಾನಿ. ನಮ್ಮ ಹೆಸರು ಲಕ್ಷ್ಮಿ. ಏನಿದು ಪ್ರಾಬ್ಲಮ್? ಅದೇ ಮನೆಯೆಲ್ಲ ಒಂದು ಸ್ವಲ್ಪ ಬಿದ್ದೋಗಂಗೈತೆ. ಅದು ನಮ್ಗೆ ಯಾರು ಓಟ್ ಹಾಕಿದ್ರೆ ಯಾರೋ ಬಂದು ನೋಡೋದಿಲ್ಲ. ಅದು ನೋಡ್ಕೊಂಡು ಹೋದರೆ ಫೋಟೋ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ನಾಳೆ ಮಾಡ್ಕೊಡ್ತೀವಿ ನಾಡ್ದು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ನಮಗೆ ಯಾವುದು ಏನು ಹೆಲ್ಪ್ ಆಯ್ತಾ ಇಲ್ಲ ಅವ್ರ ಗೈಲ್ಗುಣಲ್ಲೇ. ನಾವು ಟಾಪಲ್ಲಿ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ. ಆದರೆ ಯಾವ ಕ್ಷಣಕ್ಕೆ ಮಳೆ ಬಿದ್ದೋಯ್ತದೆ ಅಂತ ಹೇಳೋಕ್ಕಾಯ್ತಾ ಇಲ್ಲ. ಅದೇ ಜೋರಾಗಿ ಹುಯ್ತಾ ಇದೆ. ಆದರೆ ಎಲ್ಲರೂ ಓಟ್ ಹಾಕಕ್ಕೆ ಬಂದರೆ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಹೊತ್ತು ಯಾರು ಒಂಚೂರು ಹೆಲ್ಪ್ ಮಾಡ್ತಿದ್ದಲ್ಲ. ಆದರೂ ನಾವು ಎಷ್ಟು ಅಂತ ಕಣ್ಣೀರು ಎತ್ಕೊಂಡು ಹೇಳ್ತಾ ಇದ್ದೀವಿ. ಆದರೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನಾವು ಬಡವರು, ಅದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಯಾವುದು ಎಷ್ಟು ಜನ ಇದ್ದೀರಾ ಈ ಮನೆಯಲ್ಲಿ? 8 ಜನ ಇದ್ದೀವಿ. ಅದು ಒಟ್ಟಿದಲ್ಲೇ ಮನೇಲೆ ಇದ್ದೀವಿ. ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಷ್ಟೇ. ಒಂದು ಪಂಚಾಯತಿಯವ್ರು ಬರ್ತಾವ್ರ? ಅವ್ರು ಯಾರು ಇದು ಮಾಡ್ತಾ ಇಲ್ಲ. ಬೇಬಿ ಅಂತ ಈ ಮನೇಲಿ 8 ಜನ ಇದ್ದೀವಿ. ಮನೆಯೆಲ್ಲ ಸೋರ್ತಿರ್ತದೆ. ಯಾವಾಗ ಬಿದ್ದೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮಾವನಿಗೆ ಹುಷಾರಿಲ್ಲ, ಮಲಗ್ದಂಗೆ ಇರ್ತಾರೆ. ಮನೆಯಲ್ಲಿ ಅತ್ತೆ ಮತ್ತು ಯಜಮಾನ್ರು ಮಾತ್ರ ಕೆಲಸಕ್ಕೆ ಹೋಗೋದು. ಇನ್ನು ನಾವೆಲ್ಲ ಮನೆಯಲ್ಲೇ ಇರ್ತೀವಿ. ಮತ್ತು ರಾತ್ರಿಯೆಲ್ಲ ಮಳೆ ಬರುವಾಗ ಜೋರಾಗಿ ಸೋರುತ್ತೆ ಮನೆಯೆಲ್ಲ. ಮತ್ತು ತುಂಬ ಬಿರುಕು ಬಿಟ್ಟೋಗಿದೆ ಗೋಡೆ ಎಲ್ಲ. ಯಾವಾಗ ಬಿದ್ದೋಯ್ತದೆ ಅಂತ ಗೊತ್ತಾಗೋದಿಲ್ಲ, ಭಯ ಆಯ್ತಿರ್ತದೆ. ಮತ್ತು ಚಿಕ್ಕ ಮಗು ಕೂಡ ಇದೆ. ಸರ್ಕಾರದವ್ರು ಯಾರು ಇಲ್ಲಿಗೆ ಬಂದ್ರೂ ಏನೂ ಕೇರ್ ಮಾಡೋದಿಲ್ಲ. ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಇದಕ್ಕೆ ಏನಾದರೂ ನೀವೇ. ಕೊಡಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಂಗಾ ಕಲ್ಯಾಣ ಸಿಗಹೊಸೂರು ಅಂಗನವಾಡಿ ಕೇಂದ್ರವು ಮಳೆಯಿಂದ ಸೋರುತ್ತಿದ್ದು ಮಕ್ಕಳು ಕೇಂದ್ರದಲ್ಲಿ ಕುಳಿತುಕೊಳ್ಳಲು ಆಗದೆ ಉಪಹಾರ ಸೇವಿಸಿ ಮನೆಗೆ ಮರಳುತ್ತಾರೆ. ಕಟ್ಟಡ ಸೋರುತ್ತಿರುವ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ತಿಳಿಸಿದರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಲ್ಲ ಎಂದು ಪಾಲಕರು ದೂರುತ್ತಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಮಕ್ಕಳು ಈ ಅಂಗನವಾಡಿ ಕೇಂದ್ರದಲ್ಲಿ ಕಲಿಯುತ್ತಿದ್ದಾರೆ. ಕಳೆದ ಹಲವು ದಿನಗಳಿಂದ ಮಳೆ ಸುರಿಯುತ್ತಿರುವುದರಿಂದ ಅಂಗನವಾಡಿ ಕಟ್ಟಡವು ಶಿಥಿಲಗೊಂಡ ಕಟ್ಟಡದ ಒಳಭಾಗದಲ್ಲಿ ಮಳೆಯ ನೀರು ಸೋರುತ್ತಿದೆ. ಇದರಿಂದ ಕೇಂದ್ರದಲ್ಲಿ ಮಕ್ಕಳು ಕುಳಿತುಕೊಳ್ಳಲು ಆಗುತ್ತಿಲ್ಲ. ಆದರೆ ಕಟ್ಟಡ ಚಾವಣಿಯ ಅಲ್ಲಲ್ಲೇ ಬಿರುಕು ಬಿಟ್ಟಿದ್ದು ಸಿಮೆಂಟ್ ತುಂಡು ಉದುರಿ ಬೀಳುತ್ತಿದೆ. ಇದರಿಂದ ಮಕ್ಕಳು ಕೇಂದ್ರದ ಮತ್ತೊಂದು ಬದಿಗೆ ಕುಳಿತುಕೊಳ್ಳುತ್ತಿದ್ದಾರೆ. ಗಾಳಿ ಮಳೆಯಲ್ಲಿಯೂ ಮಕ್ಕಳನ್ನು ಅನಾರೋಗ್ಯ ಮಾಡುವಂತೆ ಮಾಡಿದೆ ಎಂದು ಗ್ರಾಮಸ್ಥರು ಹಾಗೂ ಮಕ್ಕಳ ಪೋಷಕರು ದೂರುತ್ತಿದ್ದಾರೆ. ಗಂಗಾ ಕಲ್ಯಾಣ ಸಿಗಹೊಸೂರು ಅಂಗನವಾಡಿ ಕಟ್ಟಡವು ಶಿಥಿಲಗೊಂಡ ಕಟ್ಟಡದಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಸಂಬಂಧಿಸಿದವರು ಗಮನ ಹರಿಸಬೇಕಾಗಿದೆ. ಮಕ್ಕಳ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಪಾಲಕರು ಒತ್ತಾಯಿಸಿದ್ದಾರೆ. ಅಂಗನವಾಡಿ ಕಟ್ಟಡ ಸೋರುತ್ತಿರುವ ಕುರಿತು ಅಂಗನವಾಡಿ ಮೇಲ್ವಿಚಾರಕಿ ಇಲಾಖೆ ಗಮನಕ್ಕೆ ತಂದಿದ್ದಾರೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಬಾಡಿಗೆ ಕಟ್ಟಡದ ಬಗ್ಗೆ ವಿಚಾರಿಸುವಂತೆ ಅಲ್ಲಿಯ ಮೇಲ್ವಿಚಾರಕಿಗೆ ಸೂಚಿಸಲಾಗಿದೆ. ಇದು ಶೀತನ ಇಲ್ಲ ಚಳಿದ? ಶೀತ ಇದು ಶೀತ ಬಂದಿದೆ. ಈ ಕಡೆ ಎಲ್ಲ
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.